ಹಲೋ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಚಿಕನ್ ತಂದಿದ್ದೀನಿ. ಚಿಕನ್ ಕರಿ ಮತ್ತು ಕುಚ್ಚಕ್ಕಿ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಂದು ಕಿಚನ್, ಅಷ್ಟೇ ನೀಟಾಗಿಲ್ಲ. ವಿಡಿಯೋ ಮಾಡಬೇಕು ಅಂತ ಒಂದು ಸ್ವಲ್ಪ ನೀಟಾಗಿಟ್ಟಿದ್ದೀನಿ. ಇವಾಗ ವಿಸಿಲು ಬಂದ್ಬಿಡ್ತು. ಸೊ ಕುಚ್ಚಕ್ಕಿ ಇಟ್ಟಿದ್ದೆ, ಗಂಜಿ ಆಗ್ತಾ ಇದೆ. ಸೊ ನಾನೊಂದು 6 to 7 ವಿಸಿಲ್ ಬರೋಕ್ಕೆ ಬಿಡ್ತೀನಿ, ಯಾಕಂದರೆ ಅದು ಕುಚ್ಚಕ್ಕಿ ಅಲ್ಲ, ತುಂಬ ಬೇಯಬೇಕು. ಚಿಕನ್ ಬೇರೆ ತೊಳೆದಿಟ್ಕೊಂಡಿದ್ದೀನಿ. ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಚಿಕನ್ ತೊಳೆದಿಟ್ಟಿದ್ದೀನಿ ಮತ್ತು ಈರುಳ್ಳಿ ಕೂಡ ಹೆಚ್ಚಿಟ್ಟಿದ್ದೀನಿ. ಸೊ ಚಿಕನ್ ಹಾಕಿ, ಈರುಳ್ಳಿ ಹಾಕಿ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸು ಅಂತ ಅಂದರು ಮಮ್ಮಿ. ನನಗೆ ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ಬರಲ್ಲ. ಅಮ್ಮನ ಹತ್ರ ಕೇಳ್ಕೊತೀನಿ ಎವ್ರಿಡೇ, ಬಟ್ ಎವ್ರಿಡೇ ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಲ್ಲ. ಸೊ ಎವ್ರಿಡೇ ಅಮ್ಮನ ಹತ್ರ ಕೇಳಿಬಿಟ್ಟು ಮಾಡ್ತೀನಿ. ಅದ್ರಲ್ಲಿ ಎಷ್ಟು ನೆನಪಿರುತ್ತೆ ಅಷ್ಟು ಐಟಮ್ಸ್ ಹಾಕಿ ಮಾಡ್ತೀನಿ. ಎಷ್ಟು ನೆನಪಿದೆ ಅಂತ ನೋಡೋಣ. ಹಾಗೆ ನಿಮಗೂ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಚಿಕನ್ ಇಟ್ಟೆ, ಗ್ಯಾಸ್ ಆನ್ ಮಾಡಿ. ಹಾಗೆ ಸ್ವಲ್ಪ ಆನಿಯನ್ ಹಾಕ್ತೀನಿ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕು ಅಂತ ಅಂದ್ಲು ಮಮ್ಮಿ. ಉಪ್ಪು ಕೂಡ ಹಾಕಿದೆ. ಸೊ ಇದಕ್ಕೆ ಅವಳು ಆಯಿಲ್ ಹಾಕು ಅಂದ್ಲೋ ಇಲ್ವೋ ನೆನಪಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಸೇರಿಸ್ಬಿಡೋಣ ಆಯಿಲ್. ಓಕೆ, ಇದು ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಅಷ್ಟರೊಳಗೆ ಮಸಾಲ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಒಣಮೆಣಸು ಮತ್ತು ಮೆಂತೆ, ಜೀರಾ ಎಲ್ಲ ಹಾಕಿಬಿಟ್ಟು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಪ್ಯಾನ್ ಕಾಯೋಕೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ್ಮೇಲೆ ಒಂದು ಹನಿ ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ಕೊತೀನಿ. ಹಾಗಾದರೂ ಬೆಳ್ಳುಳ್ಳಿ ಸುಲಿಯೋ ಈಸಿ ವಿಧಾನ ಗೊತ್ತಿದ್ರೆ ನನಗೆ ಹೇಳ್ಕೊಡಿ, ತುಂಬ ಹೆಲ್ಪ್ ಆಗುತ್ತೆ. ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ, ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಾ. ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈ ಕಡೆ ಇದೇನು ಬೇಯ್ತಾ ಇದನ್ನೆಲ್ಲಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ನಾನು ಏನೆಲ್ಲ ಹುರ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಗೆ ಒಂದು ಸ್ವಲ್ಪ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಆ್ಯಕ್ಚುಲಿ ಈ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೋಬೇಕಿತ್ತು, ಪೆಪ್ಪರ್ ಇರಲಿಲ್ಲ. ಸೊ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ನಾನು ಏನೆಲ್ಲ ಹುರ್ಕೊಂಡಿದ್ದೀನಿ ಅದನ್ನ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸಣ್ಣದಾಗಿ ರುಬ್ಕೋಬೇಕು. ಸೊ ರುಬ್ಬಿದ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತೀನಿ. ರುಬ್ಬಿದ್ದು ಮಿಶ್ರಣ ಹಾಕಿಬಿಟ್ಟು ನಾನು ಕಲಿಸ್ತಾ ಇದ್ದೀನಿ. ಸೊ ಒಂದು 50% ಚಿಕನ್ ಬೆಂದಿದೆ. ಇದನ್ನು ಒಂದು 50% ಬೇಯ್ಕೊಳ್ಳಿ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ, ಯಾಕಂದರೆ ತುಂಬ ಗಟ್ಟಿ ಆಗುತ್ತೆ ಅಂತ. ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ ಘಮ 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 ಅಂತ. ಸೊ ಇದು ಫುಲ್ ಕುದ್ದಾದ್ಮೇಲೆ ಗಂಜಿ ಜೊತೆಗೆ ಹಾಕ್ಕೊಂಡು ಹೊಡೆಯೋದೆ. ಲಾಸ್ಟ್ಗೆ ಕಾಯಿ ತುರಿ ಹಾಕಬೇಕಾಗುತ್ತೆ. ನನ್ನ ಹತ್ರ ಕಾಯಿ ತುರಿಯೋದಿಲ್ಲ. ಸೊ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಸಣ್ಣ ಸಣ್ಣ ತುರಿ ಹಾಕಿ ಮಾಡ್ಕೊತೀನಿ. ಒಂದು 80% ಅಷ್ಟು ಬೆಂದಿದೆ. ನಾವು ಮೇಲ್ಗಡೆ ಕಾಯಿ ತುರಿ ಹಾಕ್ಬೇಕು. ಇವಾಗ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಕಾಯಿ ತುರಿ
ಮಾಡೋದು ಇದಿಲ್ಲ. ಸೊ ನಾನು ಮಿಕ್ಸಲ್ಲೇ ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ಎಲ್ಲ ಹಾಕಿ ಇನ್ನೊಂದು 10 to 15 ಮಿನಿಟ್ಸ್ ಬೇಯೋಕ್ಬಿಟ್ರೆ ಆಯಿತು. ನಮ್ಮದು ಚಿಕನ್ ಕರಿ ರೆಡಿ. ಆ್ಯಕ್ಚುಲಿ ನಾನು ಚಿಕನ್ ಸುಕ್ಕ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಹಲಸಿನ ಹಣ್ಣಿನ ದೋಸೆ ತಿನ್ನೋಕೆ ಆಸೆ ಆಗಿಬಿಟ್ಟಿತ್ತು. ಮನೇಲಿ ಹಲಸಿನ ಹಣ್ಣು ಕೂಡ ಇದ್ದಿದ್ದರಿಂದ ನಾನು ಚಿಕನ್ ಸುಕ್ಕ ಮತ್ತು ಹಲಸಿನ ಹಣ್ಣಿನ ದೋಸೆ ಸೂಪರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಚಿಕನ್ ಸುಕ್ಕ ಮಾಡಿದ್ದೀನಿ. ನಾಳೆ ಬೆಳಗ್ಗೆಗೆ ನಾನು ಹಲಸಿನ ಹಣ್ಣಿನ ದೋಸೆ ಮಾಡಬೇಕು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅಕ್ಕಿ ಮತ್ತು ಉದ್ದು ನೆನೆಸಿಟ್ಕೊಂಡಿದ್ದಿದ್ದೆ. ಬೆಳಗ್ಗೆ ಆಫೀಸ್ ಹೋಗುವಾಗ ಅಕ್ಕಿ ಮತ್ತು ಉದ್ದು ನೆನೆಸಿಟ್ಟಿದ್ದೆ. ಮತ್ತು ಇದು ಹಲಸಿನ ಹಣ್ಣು ಹಾಕಿಬಿಟ್ಟು ಇವಾಗ ಒಂದು ಬ್ಯಾಟರ್ ಮಾಡಿಟ್ಕೊಳ್ಳೋಣ. ಹಲಸಿನ ಹಣ್ಣಿನ ದೋಸೆ ಬ್ಯಾಟರ್ ಮಾಡ್ತಾಯಿದ್ದೀನಿ. ಇವಾಗ ಫುಲ್ ರುಬ್ಬಾಯಿತು. ರುಬ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಫುಲ್ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆವರೆಗೂ ಇದನ್ನು ನೆನೆಯೋಕ್ಬಿಟ್ರೆ ಆಯಿತು. ನೋಡಿ, ಚಿಕನ್ ಸುಕ್ಕ ರೆಡಿಯಾಗಿದೆ. ಫೈನಲ್ ಔಟ್ಕಮ್ ಇದು. ಆ್ಯಂಡ್ ಗಂಜಿ ಸುಕ್ಕ ರೆಡಿ ಪ್ಲೇಟಲ್ಲಿದೆ. ನೋಡಿದ್ರೇ ಫುಲ್ ಟೆಂಪ್ಟ್ ಆಗ್ತಾಯಿದೆ ಊಟ ಮಾಡೋಕ್ಕೆ. ನೋಡೋಣ ಹೇಗಾಗಿದೆ ಅಂತ. ಟ್ರೈ ಮಾಡೋಣ ಹೇಗಾಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಫೈನಲಿ ದೋಸೆ ಬ್ಯಾಟರ್ ರೆಡಿಯಾಗಿದೆ. ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಲ್ವ ಅಂತ. ಚೆನ್ನಾಗಿ ಬಂದಿದೆ.